ರಾಜ್ಯ ರಾಜಕಾರಣದಲ್ಲಿ ಸಿಡಿ ಸಂಚಲನ, ಸದನದಲ್ಲಿ ಕಾಂಗ್ರೆಸ್ ಬಿಜೆಪಿ ಹಾನಿ ಕದನ, ರಾಜಣ್ಣ ನಡೆಗೆ ಜಯಚಂದ್ರ ಅಸಮಾಧಾನ. ಸಿಡಿ ಸ್ಫೋಟದ ಬೆನ್ನಲ್ಲೇ ಕಾಂಗ್ರೆಸ್ನಲ್ಲಿ ತಲ್ಲಣ, ಶಾಸಕ ಸ್ಥಾನಕ್ಕೆ ರಾಜೀನಾಮೆಗೆ ಮುಂದಾದ ಬಿಆರ್ ಪಾಟೀಲ್. ಹನಿ ಟ್ರ್ಯಾಪ್ ಕೇಸ್ ಸಮಗ್ರ ತನಿಖೆಗೆ ಒತ್ತಾಯಿಸಿದ ಯತ್ನ. ಹನಿ ಟ್ರ್ಯಾಪ್ ಮಾಡೋದು ಬಿಜೆಪಿಯ ಬುದ್ಧಿ, ಆರ್ ಅಶೋಕ್ ಶರೀರಕ್ಕೆ ಇಂಜೆಕ್ಟ್ ಮಾಡಿದ್ಯಾರು? ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಗುಡುಗು. ಎಂಇಎಸ್ ಪುಂಡರ ವಿರುದ್ಧ ಕನ್ನಡ ಸಂಘಟನೆಗಳ ಕಿಚ್ಚು, ನಾಳೆ ರಸ್ತೆಗೆ ಇಳಿಯಲ್ಲ ಆಟೋ ಟ್ಯಾಕ್ಸಿ. ಬಿಎಂಟಿಸಿ ಕೆಎಸ್ಆರ್ಟಿಸಿ ಎಂದಿನಂತೆ ಸಂಚಾರ. ಕರವೇ ಪ್ರವೀಣ್ ಶೆಟ್ಟಿ ಬಣದಿಂದ ನೀರಿಗಾಗಿ ಹೋರಾಟ, ರಾಮನಗರದಿಂದ ಬೆಂಗಳೂರಿನ ತನಕ ಪಾದಯಾತ್ರೆ, ಮೇಕೆದಾಟು ಯೋಜನೆ ಅನುಷ್ಠಾನಕ್ಕೆ ಪಟ್ಟು. ರಾಜ್ಯ ರಾಜಕೀಯದಲ್ಲಿ ಹನಿ ಟ್ರ್ಯಾಪ್ ವಿಚಾರ ದೊಡ್ಡ ಮಟ್ಟದ ಕೋಲಾಹಲಕ್ಕೆ ಕಾರಣ ಆಗಿದೆ. ಹಲವು ನಾಯಕರು ರಿಪಬ್ಲಿಕನ್ ಜೊತೆ ಮಾತಾಡೋದಕ್ಕೆ ರೆಡಿ ಇದ್ದಾರೆ. ನನ್ನ ಸಹೋದ್ಯೋಗಿ ಶ್ರೀಪಾದ್ ಪಾಟೀಲ್ ರೆಡಿ ಇದ್ದಾರೆ. ಓವರ್ ಟು ಯು ಶ್ರೀಪಾದ್. ಎಸ್, ನಮ್ಮ ಜೊತೆಗೆ ಎಸ್ಆರ್ ವಿಶ್ವನಾಥ್ ಅವರಿದ್ದಾರೆ, ಬಿಜೆಪಿಯ ಹಿರಿಯ ನಾಯಕರು, ಸಿಟ್ಟಿಂಗ್ ಎಂಎಲ್ಎ. ಈಗ ನೇರವಾಗಿ ಅವರನ್ನ ಮಾತಾಡಿಸ್ತೀನಿ. ಹನಿ ಟ್ರ್ಯಾಪ್ ವಿಚಾರವಾಗಿ ಅವರು ರಾಜಭವನಕ್ಕೂ ಹೋಗೋದಕ್ಕೆ ರೆಡಿ ಇದ್ರು. ಸೊ ಏನಾಯ್ತು ಅನ್ನೋದನ್ನ ಕೇಳೋಣ. ಸರ್, ಈ ಹನಿ ಟ್ರ್ಯಾಪ್ ವಿಚಾರ ಎಷ್ಟು ಗಂಭೀರವಾಗಿ ಸರ್ಕಾರ ತಗೊಂಡಿದೆ ಅನ್ನುವಂಥದಕ್ಕಿಂತ ಹೆಚ್ಚಾಗಿ ವಿಪಕ್ಷದ ಮೇಲೆನೆ ಬ್ಲೇಮ್ ಮಾಡುವಂತ ಕೆಲಸ ಆಡಳಿತ ಪಕ್ಷದಿಂದ ಆಗ್ತಾ ಇದೆ. ಏನ್ ಹೇಳ್ತೀರಿ? ಅಲ್ಲ, ಈಗ ಹನಿ ಟ್ರ್ಯಾಪ್ ವಿಚಾರದಲ್ಲಿ ನಮ್ಗಿಂತಲೂ ಕೂಡ ಆಡಳಿತ ಪಕ್ಷದ ಪ್ರಭಾವಿ ಸಚಿವರು ನಿನ್ನೆ ಅಸೆಂಬ್ಲಿಯಲ್ಲಿ ನನ್ನ ಮೇಲೆ ಹನಿ ಟ್ರ್ಯಾಪ್ ಪ್ರಯತ್ನ ಆಗಿರ್ತಕ್ಕಂಥದ್ದು ನಿಜ, ಯಾರು ಮಾಡಿದ್ದಾರೆ ಅನ್ನತಕ್ಕಂಥದ್ದು ನನ್ನ ಹತ್ರ ಮಾಹಿತಿ ಇದೆ. ಅವೆಲ್ಲವನ್ನು ಕೂಡ ನಾನು ಗೃಹ ಸಚಿವರಿಗೆ ದೂರನ್ನ ಸಲ್ಲಿಸ್ತೀನಿ, ಮುಖ್ಯಮಂತ್ರಿಗಳಿಗೆ ಅಂತ ಹೇಳಿದವರು ಅವರು. ಇವತ್ತು ನಾವು ಪಕ್ಷಾತೀತವಾಗಿ ಅವ್ರು ಹೇಳಿರ್ತಕ್ಕಂಥದ್ದು 48 ಜನ ಆ ಭಾಗದಲ್ಲೂ ಈ ಭಾಗದಲ್ಲೂ ಕೇಂದ್ರದ ನಾಯಕರು, ನ್ಯಾಯಾಧೀಶರು, ಈ ತರ ಎಲ್ಲರ ಮೇಲೆ ಇದೆ ಅಂತ ಹೇಳಿದಾಗ ಇದು ಒಂಥರ ತೀವ್ರತೆಯನ್ನು ಪಡ್ಕೊಂಡಿರ್ತಕ್ಕಂಥದ್ದು. ಒಬ್ಬ ಆಡಳಿತ ಪಕ್ಷದ ಸಚಿವರು ಅವರ ಆಡಳಿತ ಪಕ್ಷದವರ ಮೇಲೇನೆ ಅನುಮಾನ ವ್ಯಕ್ತಪಡಿಸಿದಾಗ ಇನ್ನು ಬೇರೆ ಜನಸಾಮಾನ್ಯರದ ಪರಿಸ್ಥಿತಿ ಏನಾಗ್ತದೆ? ಇದು ಕೇವಲ ಇದು ಬಿಜೆಪಿ ಕಾಂಗ್ರೆಸ್ ಅನ್ನೋದಕ್ಕಿಂತಲೂ ಕೂಡ ಇಡೀ ಸದನದ ಗೌರವದ ಪ್ರಶ್ನೆ. ನಾಳು ಗೌರವಾನ್ವಿತ ಶಾಸಕರಾಗಿ ಬರಬೇಕು ಅಂತ ಹೇಳಿ ಬಹಳಷ್ಟು ಜನ ಕೂಡ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಈ ತರ ಆದ್ರೆ ನಾಳೆ ಯಾರು ಕೂಡ ವಿಧಾನಸಭೆಯ ಒಳಗಡೆ ಬರೋದಕ್ಕೂ ಕೂಡ ಹಿಂಜರಿತಾರೆ. ಇನ್ನು 33% ಮೀಸಲಾತಿ ಬಂದಾಗ ಮಹಿಳೆಯರು ಸಾಕಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬರ್ತಾರೆ. ಅವರು ಕೂಡ ಈ ತರದ ಒಂದು ಪರಿಸ್ಥಿತಿಯಲ್ಲಿ ಬರೋದಕ್ಕೆ ಹಿಂದೆ ಮುಂದೆ ನೋಡ್ತಕ್ಕಂಥದ್ದು. ಇದಕ್ಕೆ ತಡೆ ಹಾಕಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ನಾವು ದೊಡ್ಡ ಹೋರಾಟವನ್ನ ಇವತ್ತು ಬೆಳಗ್ಗೆಯಿಂದ ನಾವು ಮಾಡ್ತಾ ಇದ್ದೀವಿ. ಅದರಲ್ಲಿ ರಾಜ್ಯಪಾಲರ ಎಂಟ್ರಿ ಆಗುತ್ತೆ. ನಾವು ಹನಿ ಟ್ರ್ಯಾಪ್ ವಿಚಾರದಲ್ಲಿ ರಾಜ್ಯಪಾಲರ ಹತ್ರ ಹೋಗ್ತಾ ಇಲ್ಲ. 4% ಮೀಸಲಾತಿ ಬಗ್ಗೆ ಈಗೇನು ಪ್ರಸ್ತಾವನೆ ಮಂಡಿಸಿದ್ದಾರೆ, ಅದು ಇವತ್ತು ಬಿಲ್ ಏನಾರ ಪಾಸ್ ಆಯ್ತು ಅಂದ್ರೆ ಅದನ್ನು ತೀವ್ರವಾಗಿ ವಿರೋಧ ಮಾಡ್ತೀವಿ. ಅದರ ಬಗ್ಗೆ ನಾವು